ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈಗಾಗಲೇ SSLC ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನಂದ್ರೆ SSLC ಪರೀಕ್ಷೆಯಾಗಿ ಕೇವಲ ಈಗ 40ರಿಂದ 45 ದಿನ ಆಗಲಿಕ್ಕೆ ಬಂತು. ಆದರೆ ಅವರ ಇನ್ನೂ ರಿಸಲ್ಟ್ ಅನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ. ಯಾವ ದಿನಾಂಕದಂದು ಫಿಕ್ಸ್ ಮಾಡಲಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ. SSLC ಎಕ್ಸಾಮ್ ಬರೆದಿರುವ ವಿದ್ಯಾರ್ಥಿಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ, ಏಕೆಂದರೆ ನಿಮಗೆ ರಿಸಲ್ಟ್ ಅನ್ನು ಯಾವ ದಿನದಂದು ಅನೌನ್ಸ್ ಮಾಡಲಾಗುತ್ತದೆ ಅಂತ ಹೇಳುತ್ತೇನೆ. ನೋಡಿ ಸ್ನೇಹಿತರೆ, ಈಗಾಗಲೇ SSLC ರಿಸಲ್ಟ್ ಅನ್ನು ಮೇ ಮೊದಲನೇ ವೀಕ್ ನಲ್ಲಿ ರಿಸಲ್ಟ್ ಅನೌನ್ಸ್ ಮಾಡುವ ಕೆಲಸ ನಡೆದಿತ್ತು. ಆದರೆ ಅದೇ ಸಮಯದಲ್ಲಿ ಲೋಕಸಭಾ ಚುನಾವಣೆ ಬಂದವು. ಆದ ಕಾರಣ ನಿಮಗೆ ಮೇ ಫಸ್ಟ್ ವೀಕ್ ನಲ್ಲಿ ನಿಮಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲು ಆಗುವುದಿಲ್ಲ. ಆದರೆ ಯಾವ ದಿನಾಂಕದಂದು ಅನೌನ್ಸ್ ಮಾಡಲಾಗುತ್ತದೆ ಅಂತ ಹೇಳುವುದಾದರೆ ನೋಡಿ, ನಿಮಗೆ ಮೇ 9ನೇ ತಾರೀಕು ಮತ್ತು ಮೇ 10ನೇ ತಾರೀಕು ಮತ್ತು ಮೇ 11ನೇ ತಾರೀಕು ಈ 3 ದಿನದಲ್ಲಿ ನಿಮಗೆ SSLC ರಿಸಲ್ಟ್ ಅನ್ನು SSLC ರಿಸಲ್ಟ್ ಅನ್ನು ಖಂಡಿತವಾಗಿಯೂ ಅನೌನ್ಸ್ ಮಾಡಲಾಗುತ್ತದೆ. ನೀವು ಗೂಗಲ್ ನಲ್ಲಿ ಹೋಗಿ KAR.NIC.com ಇಷ್ಟು ಟೈಪ್ ಮಾಡಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನೀವು ಸರ್ಚ್ ಕೊಡಿ. ನಿಮಗೆ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಕಾಣುತ್ತದೆ. ಹೀಗೆ ನೀವು ಗೂಗಲ್ ನಲ್ಲಿ ಹೋಗಿ ಚೆಕ್ ಮಾಡಬಹುದು. ಮತ್ತು ಮೇ 9ನೇ ತಾರೀಕು ಮತ್ತು ಮೇ 10ನೇ ತಾರೀಕು ಮತ್ತು ಮೇ 11ನೇ ತಾರೀಕು ಈ 3 ದಿನದಲ್ಲಿ ನಿಮಗೆ SSLC ವಿದ್ಯಾರ್ಥಿಗಳಿಗೆ ಮೇ ಸೆಕೆಂಡ್ ವೀಕ್ ನಲ್ಲಿ ನಿಮಗೆ SSLC ರಿಸಲ್ಟ್ ಅನ್ನು ಬರುತ್ತದೆ. ಸ್ನೇಹಿತರೆ, ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಒಂದೇನು ಲೈಕ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ನಿಮಗೆ ಮೇ 9ನೇ ತಾರೀಕು 10ನೇ ತಾರೀಕು 11ನೇ ತಾರೀಕಿಗೆ ನಿಮಗೆ SSLC ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.